ಹಾಯ್ ಹಲೋ ನಮಸ್ಕಾರ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ತರಗತಿಯೊಳಗೆ ಏನು ನೋಡಿದ್ರ ಸೆಕೆಂಡ್ PUC ಕನ್ನಡ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ವೆರಿ ಇಂಪಾರ್ಟೆಂಟ್ 100% ಇವು ಕ್ವಶನ್ಗಳನ್ನು ಬೀಳ್ತಾವ. ಬ್ಲೂ ಪ್ರಿಂಟ್ ಪ್ರಕಾರ ಯಾವ್ಯಾವ 2 ಮಾರ್ಕ್ಸ್ ಕ್ವಶನ್ ಬೀಳ್ತಾವ, ಕನ್ನಡ ಯಾವ್ಯಾವ 2 ಮಾರ್ಕ್ಸ್ ಕ್ವಶನ್ ಬೀಳ್ತಾವ ಅವು ಒಂದ್ ಸೈಡ್ ಕೊಟ್ಟಿರ್ತೀನಿ ರೀ. ನಮ್ಮ ವಿಡಿಯೋನ ಯಾರು ಸ್ಕಿಪ್ ಮಾಡ್ಬೇಡ್ರಿ, ಕೊನೆ ತನಕ ನೋಡ್ರಿ. ಇದು 2025-26ನೇ ಸಾಲಿನ ಬ್ಲೂ ಪ್ರಿಂಟ್ ಪ್ರಕಾರ ಪ್ರತಿ ಒಂದು ಅಧ್ಯಾಯ, ಪದ್ಯ ಆಗ್ಲಿ ಗದ್ಯ ಆಗ್ಲಿ, ಆ ಅಧ್ಯಾಯದ ಪ್ರಕಾರಗಳನ್ನ ಬ್ಲೂ ಪ್ರಿಂಟ್ ಪ್ರಕಾರ ಇವುಗಳನ್ನ ರೆಡಿ ಮಾಡಲಾಗೈತಿ. ಅದಕ್ಕೆ ನೀವು ಸರಿಯಾದ ಆನ್ಸರ್ಗಳನ್ನ ದಾವ, ಉತ್ತರಗಳನ್ನ ದಾವ. ಅದೇ ರೀತಿ ಚಾಪ್ಟರ್ ಮೇಲೆ ಯಾವ ಕ್ವಶನ್ ಬರ್ತಾವ ಆನ್ಸರ್ 2 ಮಾರ್ಕ್ಸ್ ಓನ್ಲಿ ದಾವ. ನೋಡ್ಕೊಬರ್ರಿ. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ರಾಮನರಿ ಸೀತೆಯನ್ನು ಈಗಲೇ ಕರೆದುಕೊಂಡು ಹೋಗಿ ಕೊಟ್ಟರೆ ನನ್ನ ಪರಾಕ್ರಮ ಖ್ಯಾತಿ ಎಲ್ಲವೂ ನಾಶವಾಗುತ್ತದೆ. ಆದ್ದರಿಂದ ಯುದ್ಧದಲ್ಲಿ 2 ಸೈನ್ಯಗಳು ಹೊಗಳುವಂತೆ ಹೋರಾಡಿ ಕೊನೆಗೆ ರಾಮ ಲಕ್ಷ್ಮಣರನ್ನು ರಥಹೀನನಾಗಿ ಮಾಡಿ ಹಿಡಿದು ತಂದು ಸೀತೆಯನ್ನು ಒಪ್ಪಿಸುತ್ತೇನೆ ಎಂದು ನಿರ್ಧರಿಸ್ತಾನೆ. ರಾವಣ ಏನತಾನ್ರಿ, ರಾವಣ ಅಂತಿಮ ಯಾವ ನಿರ್ಧಾರ ತಗೋತಾನಂದ್ರ, ರಾಮ ಮತ್ತು ಲಕ್ಷ್ಮಣರ ಮೇಲೆ ಏನ್ ಮಾಡ್ಬೇಕಂತ ಮಾಡಿರ್ತಾನೆ ರಾಮ, 2 ಸೈನ್ಯವನ್ನ ಓದಿ ಕರೆದುಕೊಂಡು ಹೋಗಿ ಆ ಸೈನ್ಯವನ್ನ ಅವರ ಮೇಲೆ ಬಿಟ್ಟು ಅವರ ಸೈನ್ಯ ಜೊಡನೆ ಯುದ್ಧ ಮಾಡಿ ಅವರನ್ನ ಹಿಡಿದು ತಂದು ರಥವನ್ನು ಹೀನನಾಗಿ ಅವರನ್ನು ಮಾಡಿ ತಂದು ಸೀತೆಯನ್ನು ಒಪ್ಪಿಸಿಕೊಂಡು ಅವನು ಮದುವೆ ಅಕ್ಕನ ಎಂಬುವ ಪರಿಸ್ಥಿತಿಯಲ್ಲಿ ಹೇಳಿದಾನೆ. ರಾವಣ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನಂದ್ರ ಈ ನಿರ್ಧಾರಕ್ಕೆ ಬರ್ತಾನ. ತದನಂತರ 2 ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಲು ರಾಮನ ಬಯಸಲಿಲ್ಲ, ಏಕೆ? ಉತ್ತರ, ಈಗಲೇ ಸೀತೆಯನ್ನು ಕರೆದುಕೊಂಡು ಹೋಗಿ ಒಪ್ಪಿಸಿದರೆ ನನ್ನ ಪರಾಕ್ರಮ ಸ್ಥೈರ್ಯವು ಖ್ಯಾತಿಯ ನಾಶವಾಗುತ್ತದೆ ಎಂದು ಯೋಚಿಸಿದ ರಾವಣನು ಈಗಲೇ ಸೀತೆಯನ್ನ ರಾಮನಿಗೆ ಒಪ್ಪಿಸಲು ಬಯಸಲಿಲ್ಲ. ತದನಂತರ 3ನೇ ಪ್ರಶ್ನೆ, ರಾವಣನನ್ನು ತನ್ನ ಅಂತಃಪುರ ಸ್ತ್ರೀಯರನ್ನು ಹೇಗೆ ಸಂತೈಸಿದರು? ಸರಿಯಾದ ಉತ್ತರ, ರಾವಣನು ನನ್ನ ಅಂತಃಪುರ ಸ್ತ್ರೀಯರ ಬಾಡಿದ ಮುಖಗಳನ್ನು ಕಂಡು ನಿಮಗೆ ಇಂಥ ನೋವನ್ನು ತಂದ ಅವರನ್ನು ಹುಬ್ಬುಗಂಟಿನಿಂದ ಮಾತ್ರವೇ ಸೀರೆ ಹಿಡಿದು ತಂದು ನಿಮ್ಮ ಮುಂದೆ ಬಗೆಯಾಗಿ ಅವಮಾನಿಸುತ್ತೇನೆ ಎಂದು ಸಂತೈಸುತ್ತಾನೆ. ಆಗ ಈ ಕ್ವಶನ್ ಹೆಂಗದವ, ಕ್ವಶನ್ ಆನ್ಸರ್ 2 ದವ, ನೀವು ಸರಿಯಾಗಿ ನೋಡ್ಕೊರಿ. ಆಗ ಅವತರು ಪ್ರತಿಬಂಧನ ನೀವು ಅಭ್ಯಾಸ ಮಾಡ್ಕೊರಿ. ಇವಿಷ್ಟು ಪ್ರಶ್ನೆಗಳ ಆನ್ಯುವಲ್ ಎಕ್ಸಾಮ್ಕ 2026 ಫಿಕ್ಸ್ ಕ್ವಶನ್ಗಳಾಗಿರ್ತಾವ. ಎರಡು ಅಂಕಗಳು ಮಾತ್ರ ಇರ್ತಾವ. ಮೂವತ್ತೆರಡು, 33, 34, 35 ಪ್ರಶ್ನೆಗಳನ್ನ ಇಲ್ಲಿ ನಾವು ಕಾಣಬಹುದ್ರಿ. ತದನಂತರ ನಾವು ಸಂದರ್ಭ ಸಹಿತ ವಿವರಣೆಯನ್ನು ನೋಡೋಣ. ಸಂದರ್ಭ ಸಹಿತ ವಿವರಣೆ, ಇದಕ್ಕೂ 3 ಅಂಕ. ಇಲ್ಲಿ ಕಲಿ ಭೀಮನೇ ಮಿಡುಕುಳ್ಳ ಗಂಡನು. ಇಲ್ಲಿ ನೀವು ಏನ್ ತಪ್ಪು ಮಾಡ್ತೀರಂದ್ರ ಆಯ್ಕೆ ಬರಲ್ಲ, ಸಂದರ್ಭ ಬರೆಯಂಗಿಲ್ಲ, ಸ್ವಾರಸ್ಯ ಬರೆಯಂಗಿಲ್ಲ. ಇವುಗಳನ್ನ 3 ಹಂತವಾಗಿ 3 ಬರದಂದ್ರ ನಿಮ್ಗ 3 ಅಂಕ ಸಿಗ್ತಾವ್ರಿ. 3 ಅಂಕ ದೊರಿತಾವ. ಇಲ್ಲ ಅಂದ್ರ 2 ಅಂಕ ಕೊಟ್ಟು ಸಮಾಧಾನಕರ ಬಹುಮಾನ ಅಂತ ಹೇಳಿ ನಿಮ್ಮನ್ನ ಕಳಿಸಿಬಿಡ್ತಾರ್ರಿ. 3ಕ್ಕೆ 3 ಬರ್ಬೇಕಾದ್ರೆ ನೀವು ಯಾವ ರೀತಿ ಸ್ಟಡಿ ಮಾಡ್ಬೇಕ, ಯಾವ ರೀತಿ ಓದಬೇಕ್ರಿ? ಇಲ್ಲಿ ನೋಡ್ರಲ್ಲ, ಕಲಿ ಭೀಮನೇ ಮಿಡುಕುಳ್ಳ ಗಂಡ. ಆಯ್ಕೆ ಏನ್ ಕೊಟ್ಟಾರ, ಈ ಮಾತನ್ನು ಕುಮಾರವ್ಯಾಸನು ರಚಿಸಿರುವ ಇನ್ನು ಹುಟ್ಟದೇ ಇರಲಿ ನಾರಿಯವಳು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಆಯ್ಕೆ ಈ ರೀತಿ ಬರಿಬೇಕು ನೋಡ್ರಿ. ಅದು ಯಾವ ಪದ್ಯ ಆಗಿರ್ತದ, ಈ ಕವಿ ಯಾರು ಎಂಬುದನ್ನು ಬರಿಬೇಕ ನೀವು ಆಯ್ಕೆ ಒಳಗ. ತದನಂತರ ಸಂದರ್ಭ ಸಹಿತ, ಈ ಮಾತುಗಳನ್ನ ದ್ರೌಪದಿಯ ತನ್ನಲ್ಲಿ ಹೇಳಿಕೊಳ್ಳುತ್ತಾಳೆ. ಸಂದರ್ಭ ಯಾವ ಸಂದರ್ಭದಲ್ಲಿ ಬತ್ತ ಕೇಳ್ರ, ಕಲಿ ಭೀಮನೇ ಮಿಡುಕುಳ್ಳ ಗಂಡನು ಅಂತ ಅಲ್ಲಿ ವಾಕ್ಯ ಬರ್ತದ. ಈ ವಾಕ್ಯನ ಯಾವ ಸಂದರ್ಭದಲ್ಲಿ ಆಡ್ತಾಳ ಈ ಮಾತನ್ನ ದ್ರೌಪದಿ ತನ್ನಲ್ಲಿ ಹೇಳುತ್ತಾಳ.
ಮಾತನ್ನ ಸ್ವಾರಸ್ಯ ಬರಿಬೇಕು. ಸ್ವಾರಸ್ಯ ಏನ್ ಬರಿಬೇಕ? ಕೀಚಕನಿಂದ ಸಂತ್ರಸ್ತಳಾದ ದ್ರೌಪದಿ ತನ್ನ ಸಂಕಟವನ್ನ ಪರಿಹರಿಸಬಲ್ಲ ವೀರರಾದರೇನು ಯೋಚಿಸುತ್ತಾಳೆ. ಪರರಿಂದ ತೊಂದರೆಯಾದಾಗ ಮೊದಲು ತನ್ನ ಗಂಡನಲ್ಲಿ ದೊರೆಕೊಳ್ಳಬೇಕು. ಈಕೆಗೆ 5 ಪತಿಯರಿರುವುದರಿಂದ ಅವರಲ್ಲಿ ಯಾರು ತನ್ನ ಕಷ್ಟವನ್ನ ನಿವಾರಿಸುವ ಸಾಮರ್ಥ್ಯವುಳ್ಳರೆಂದು ಯೋಚಿಸುತ್ತಾಳೆ. ಧರ್ಮರಾಜನಾಗಲಿ ಅರ್ಜುನನಾಗಲಿ ನಕುಲ ಸಹದೇವರಾಗಲಿ ಕೀಚಕನನ್ನು ಕೊಂದು ತನ್ನ ಸಂಕಟವನ್ನ ನಿವಾರಿಸರೆಂದು ಯೋಚಿಸಿ ಕೊನೆಗೆ ಭೀಮನೇ ತಕ್ಕನೆಂದು ನಿರ್ಣಯಿಸುತ್ತಾಳೆ. ಭೀಮದೇವನು ಎಲ್ಲರಿಗಿಂತ ಶಕ್ತಿಶಾಲಿ ಮಾತ್ರವಲ್ಲ, ತನ್ನ ಕಷ್ಟಕ್ಕೆ ಮಿಡಿಯುತ್ತಾನೆ ಎಂದು ದ್ರೌಪದಿ ಈ ರೀತಿ ಹೇಳುತ್ತಾಳೆ. ದ್ರೌಪದಿ ಮನಸ್ಸಿನಲ್ಲಿ ಈ ನಿಯಮಗಳನ್ನ ಎಲ್ಲನೂ ಕಣವರಿಕೆ ಮಾಡ್ಕೋತಿರ್ತಾಳ್ರಿ. ಆ ಕಾರಣದಿಂದ ಈಗ ಈ ರೀತಿ ಬರಿಬೇಕು ನೀವು. ಆಯ್ಕೆ, ಸಂದರ್ಭ, ಸ್ವಾರಸ್ಯ, ಯಾವ ಚಾಪ್ಟರು, ಕವಿ ಯಾರು ಎಂಬುದನ್ನ ಬರಿಬೇಕು. ತದನಂತರ ಇಲ್ಲಿ ಫಸ್ಟ್ ಒನ್, ಎಷ್ಟು ಸಲಂ ಹೇಳುವುದು ನಿನಗೆ. ಇದು ಯಾವ ಚಾಪ್ಟರ್ ನೋಡ್ರಿ? ಶ್ರೀಮತಿ ಲಲಿತಾ ಸಿದ್ದಬಸಯ್ಯ ಅವರ ಬರೆದಿರುವ ಹೂ ಹೆಚ್ಚಿಗೆ ಇಡುತ್ತೇವೆ. ಒಂದು ಹೂ ಹೆಚ್ಚಿಗೆ ಇಡುತ್ತೇವೆ ಅದರದ್ದು. ತದನಂತರ 10 ಹಗೆಗಳನ್ನ ಹಿಡಿದದ್ದನ್ನು ಮನದೊಳಗೆ. ಪ್ರತಿಬಂಧದವ ಅದ್ರ ಪ್ರಶ್ನೆ ಹಾಗೂ ಉತ್ತರಗಳಂದವ ಇಂಪಾರ್ಟೆಂಟ್, ಅವುಗಳನ್ನ ನೋಡ್ಕೋರಿ.